ಹರುಷವಾಯ್ತು. ಆಗ್ಬೇಕು. ಯಾಕೆ ಹೇಳು? ಯಾಕೆ? ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ, ನಿನ್ನ ಸಾಧನೆಗೂ ನನ್ನ ಸಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇರುವುದರಿಂದ ನನ್ನಂತವರನ್ನ ನೀನು ಪೂಜಿಸುವ ವಯಸ್ಸಿನಲ್ಲೇ ಇದ್ದವ ಬಿಟ್ಟರೆ ತುಡುಕುವ ವಯಸ್ಸಿನಷ್ಟು ಬೆಳೆದವನೇ ಅಲ್ಲ. ಅಯ್ಯ, ಏನು ನೀನಾಡಿದ ಮಾತನ್ನ ಕೇಳಿ ಹರುಷವಾಯ್ತು. ಅಲ್ಲ, ನಾವು ಯಾವಾಗಲೂ ಹರುಷ ಆಗುವ ಮಾತನ್ನ ಆಡ್ತೇವೆ. ಓಹೋ, ಹಾಗಾದ್ರೆ ಕೇಳು, ಯಾಕೆ ಹರುಷವಾಯ್ತು ಅನ್ನುವುದನ್ನ ಹೇಳ್ತೇನೆ. ಹರುಷ ಆದದ್ದು ಯಾಕೆ ಅಲ್ವಾ? ಹರುಷ ಆಗಲಿಕ್ಕೆ ಕಾರಣ ಉಂಟು. ಏನು ಕಾರಣ? ಏನು ಹೇಳಿದೆ ನೀನು? ಪೂಜಿತನು ನಾ ನಿನಗೆ. ಪೂಜಿತನು ನಾ ನಿನಗೆ. ನನ್ನ ಬಾಯಿಂದ ಒಮ್ಮೆ ಈ ಹುಡುಗ ಆದೀತು ಅಂತ ಹೇಳಿಸಿಕೊಂಡ್ರೆ ಸಾಕು, ಪ್ರಪಂಚದ ಮತ್ತೆ ಯುದ್ಧ ಮಾಡುವುದು ಬೇಡ. ನಿನ್ನ ವಿಚಾರಕ್ಕೆ ಯಾರು ಬರುವುದು? ಅಯ್ಯ, ಭರತನಂತವನು ಒಪ್ಪಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಮಾತಿಲ್ಲ. ಹೌದಾ? ನೀನು ಹೇಳಿದೆಯಲ್ಲ, ಯಾವ ರೀತಿಯಲ್ಲಿ ನೀನು ಪೂಜಿತ ನನಗೆ ಅಂತ ಯೋಚಿಸ್ತಾ ಇರುವುದು ನಾನೀಗ. ನಿನ್ನ ಅಳತೆಯಲ್ಲಿ ನೀನು ಆಲೋಚನೆ ಮಾಡು, ಯೋಚನೆ ಮಾಡು. ಅಯ್ಯ, ತ್ರಿಮೂರ್ತಿಗಳಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ನೀನು ಶಿವನ ಶಂಕರನ ನೋಡು. ಖಂಡಿತ ಅಲ್ಲ. ಯಾಕೆಂದರೆ ಶಿವನಿಗೆ 3 ಕಣ್ಣು. ಮುಕ್ಕಣ್ಣ ಶಿವ. ಹಣೆ ಕಣ್ಣ ಉಂಟ? ಇಲ್ಲ. ಆದ್ದರಿಂದ ನೀನು ಶಿವನಲ್ಲ. ಇನ್ನು ವಿಷ್ಣು, ಶ್ರೀಕೃಷ್ಣ ಪರಮಾತ್ಮ, ಅವನ ನೀನು ಆಲೋಚನೆ ಮಾಡು. ಅವನಿಗೆ ಎಷ್ಟು ತೋಳುಗಳುಂಟು? ಸಹಸ್ರಾರು ತೋಳುಗಳು. ನಿನಗುಂಟಾದು ಅಲ್ವಾ? ನಿನಗೆ ಆ ತೋಳುಗಳು ಕಾಣುತ್ತಿಲ್ಲ. ನೀನು ಆದ್ದರಿಂದ ಕೃಷ್ಣನೂ ಅಲ್ಲ, ವಿಷ್ಣುನೂ ಅಲ್ಲ. ಆಯ್ತಾ? ಇನ್ನು ಉಳಿದವನು ಬ್ರಹ್ಮ. ಬ್ರಹ್ಮ ಬ್ರಹ್ಮ ಅವನಿಗೆ ಎಷ್ಟು ತಲೆ ಆಗ್ತದ? ಬ್ರಹ್ಮನಿಗೆ ಎಷ್ಟು ತಲೆಗಳುಂಟು? ಎಷ್ಟು ಶಿರಗಳುಂಟು? ಬ್ರಹ್ಮನಿಗೆ 4 ಶಿರ. ನಿನಗುಂಟಾದು? ಇಲ್ಲ, ಖಂಡಿತವಾಗಿ ನೀನು ಬ್ರಹ್ಮನಲ್ಲ. ಈ ತ್ರಿಮೂರ್ತಿಗಳಲ್ಲಿ ಒಬ್ಬನೂ ನೀನಲ್ಲ. ಹಾಗಾದರೆ ಹೇಗೆ ನೀನು ನನಗೆ ಪೂಜಿತ? ಅದು ನನ್ನ ಪ್ರಶ್ನೆ. ಆದ್ದರಿಂದ ನಾನು ಪೂಜಿತ ನಾನು ಖಂಡಿತ ಒಪ್ಪುವುದಿಲ್ಲ. ನಿನಗೆ ಮನನಾದರೂ ಒಪ್ಪುತ್ತೆ. ಹೇಗೆ ಪೂಜಿತ ಅಂತ ಕೇಳಿದರೆ ನನ್ನಲ್ಲಿರಬಹುದಾದಂತಹ ಪೂಜಾರತೆ ಏನು ಎನ್ನುವುದು ನಿನಗೆ ತಿಳಿದರೆ ನೀನು ಒಪ್ಪಿದನ್ನು ಆಗುವಪ್ಪತಿ ಅಂತ. ಖಂಡಿತವಾಗಿಯೂ ಇಲ್ಲ. ನೀನಾಡುವ ಮಾತನ್ನ ಕೇಳಿದರೆ ನನಗೆ ನಗು ಬರುವುದನ್ನ ಬಿಟ್ಟು ಇನ್ನೇನೂ ಬರುತ್ತಿಲ್ಲ ನೋಡು. ಹಾಗಾದ್ರೆ ನಾನೀಗ ಹರಾದು ಪೂಜೆ ಮಾಡ್ತೀನಿ. ಹೇಗಾಗ್ಲಿಕ್ಕಾಗ್ತದಲ್ಲ? ಖಂಡಿತ ಮಾಡುವುದಿಲ್ಲ. ಹರಿಯಾದ ಪೂಜೆ ಮಾಡ್ತೀಯ. ಈಗ ಇಷ್ಟೆಲ್ಲ ಬಡಾಯಿ ಕೊಚ್ಚುತ್ತಿದ್ಯಲ್ಲ, ಅದನ್ನೆಲ್ಲ ಬಿಟ್ಟು ನನ್ನೊಡನೆ ಯುದ್ಧಕ್ಕೆ ನಿಲ್ಲು, ನನ್ನನ್ನ ಗೆಲ್ಲು. ಆವಾಗ ಒಪ್ಪಿಕೊಳ್ತೇನೆ ನೀನು ನನಗೆ ಪೂಜಿತ ಎನ್ನುವುದಾಗಿ. ನೀನು ನಾನು ಹೋರಾಟ ಮಾಡಿ ಗೆದ್ದೋ ಇನ್ನೊಂದು ಆಗುವುದಕ್ಕಿಂತ ಪೂರ್ವದಲ್ಲಿಯೇ ಒಪ್ಪಬಹುದಾದ ಸ್ಥಾನವಲ್ಲದು ಯಾವುದು ಗೊತ್ತಾ? ಛತ್ರಪತಿ. ವರ್ತಮಾನ ಕಾಲದಲ್ಲಿ ಒಬ್ಬ ಅರಸ ಅಲ್ಲ, ಒಬ್ಬ ಸಾಮಾನ್ಯ ದೊರೆ ಅಲ್ಲ, ಅನೇಕ ಅರಸು ಮಕ್ಕಳನ್ನ ಪರಿಪಾಲಿಸಬಹುದಾದ ಚಕ್ರವರ್ತಿ ಅಂತ ಇದ್ದೇನೆ. ಈ ಚಕ್ರವರ್ತಿಯ ವ್ಯಾಪ್ತಿ ಏನು, ಅದರ ಮೌಲ್ಯ ಏನು, ಅದರ ಆಳ ಏನು, ಅಗಲ ಏನು, ಸೂರ್ಯವಂಶೀಯನಾದ ನಿನಗೆ ಹೇಳಬೇಕಾದದ್ದಿಲ್ವಲ್ಲ. ಹಾಗಾಗಿ ಚಕ್ರವರ್ತಿಯಾದ ನನ್ನನ್ನು ಪೂಜಿಸು. ಚಕ್ರವರ್ತಿ ನೀನು. ಹಾಗಾದರೆ ಪ್ರಪಂಚದಲ್ಲಿ ನೀನೊಬ್ಬನೇ ಚಕ್ರವರ್ತಿಯ? ನಾವು ಚಕ್ರವರ್ತಿಗಳೇ, ನಮಗೂ ಏನೂ ಕಡಿಮೆ ಇಲ್ಲ. ಇದೆಲ್ಲ ಬಡಾಯಿಯನ್ನ ಕೊಚ್ಚುವುದನ್ನ ಬಿಟ್ಟು ನನ್ನೊಡನೆ ನಿಲ್ಲ ಯುದ್ಧಕ್ಕೆ. ಜಾಣನಿಗೆ ಮಾತಿನ ಪೆಟ್ಟು, ಗೋರನಿಗೆ ಯಾವ
ಯಾವ ಪ್ರಶ್ನೆ